ಚಿಕ್ಕಮ್ಮ, ನೀವು ಇದುವರೆಗೂ ಎಷ್ಟು ಕಂಟ್ರಿ ನೋಡಿದ್ದೀರಾ? ಯಾಕೆ ಶಿವಾನಿ, ನಿಮಗೂ ನೋಡಬೇಕು ಅಂತ ಆಸೆ ಆಗ್ತಾ ಇದೆಯಾ? ಆಸೆ ಏನೋ ಇದೆ ಚಿಕ್ಕಮ್ಮ, ಆದರೆ ಅದನ್ನು ಅರ್ಥ ಮಾಡಿಕೊಂಡು ಜೊತೆನಲ್ಲಿ ಕರ್ಕೊಂಡು ಹೋಗೋಕ್ಕೆ ಯಾರಿದ್ದಾರೆ ಹೇಳಿ? ಯಾಕಮ್ಮ ಹಾಗಂತ್ಯಾ? ನೀನು ಹ್ಞೂ ಅಂದರೆ ಸಾಕು, ಅಕ್ಕ ನಿನ್ನ ನಾಳೆನೇ ಯಾವ ಕಂಟ್ರಿ ಬೇಕೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಯ್ಯೋ, ಅದೆಲ್ಲ ಬರೀ ನಿಮ್ಮ ಕಲ್ಪನೆ ಚಿಕ್ಕಮ್ಮ. ಅವ್ರು ನನ್ನ ಬರೀ ಮಗಳು ಮಗಳು ಅಂತಾರೆ ಹೊರತು ನಂದೊಂದು ಚಿಕ್ಕ ಆಸೆನೂ ಈಡೇರಿಸಲ್ಲ ಗೊತ್ತಾ? ಅಕ್ಕ ನಿನ್ನ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡ್ತಾಳೆ ಅಂದರೆ ಅದನ್ನ ನಾನು ನಂಬಲ್ಲ ಶಿವಾನಿ. ಅವಳು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಚಿಕ್ಕಮ್ಮ, ನಾನು ನಿಮಗೆ ಹೇಗೆ ಹೇಳಬೇಕೋ ನನಗೆ ಗೊತ್ತಾಗ್ತಿಲ್ಲ. ನಾನು ರಾಜನ ಮದುವೆ ಆಗಿ ಚೆನ್ನಾಗಿರಬೇಕು ಅಂದರೆ ಕಾಳಸ್ತಿಗೆ ಹೋಗಿ ದೇವ್ರ ಪೂಜೆ ಮಾಡಿಸ್ಬೇಕು ಅಂತ ಒಬ್ಬರು ಜ್ಯೋತಿಷಿ ಹೇಳಿದ್ದಾರೆ. ಅದಕ್ಕೆ ಅಮ್ಮನಿಗೆ ಹೋಗೋಣ ಬನ್ನಿ ಅಂದರೆ ಇಂಪಾರ್ಟೆಂಟ್ ವರ್ಕ್ ಇದೆ, ನನಗೆ ಬರೋಕ್ಕಾಗಲ್ಲ ಅಂತಿದ್ದಾರೆ. ನಾನೇನು ತಿರ್ಗಾಡಕ್ಕೆ ಬನ್ನಿ ಅಂತ ಹೇಳ್ತಿದ್ದೀನ? ಪೂಜೆಗೆ ಬನ್ನಿ ಅಂತ ತಾನೇ ಹೇಳ್ತಿರೋದು. ನೀವೇ ಹೇಳಿ ಚಿಕ್ಕಮ್ಮ, ಅಮ್ಮ ಮಾಡ್ತಿರೋ ಸರಿನಾ? ಅನುಷ್ಕಾ ಎಲ್ಲಾದರೂ ನಿಮ್ಮನ್ನ ಹೋಗೋಣ ಬನ್ನಿ ಅಂದರೆ ಬರಲ್ಲ ಅಂತೀರಾ? ಚಾನ್ಸೇ ಇಲ್ಲ ಶಿವಾನಿ. ನನ್ನ ಮಗಳು ಮಮ್ಮಿ ನಾಳೆನೇ ವರ್ಲ್ಡ್ ಟೂರ್ ಮಾಡೋಣ ಅಂತ ಕರೆದ್ರು ನಾನು ರೆಡಿ ಇರ್ತೀನಿ. ಆದರೆ ಅಕ್ಕ ದೇವಸ್ಥಾನಕ್ಕೆ ಬರಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾಳೆ? ಅದೇನೇ ಇರಲಿ, ಯು ಡೋಂಟ್ ವರಿ ಶಿವಾನಿ. ಅಕ್ಕ ಅವಳಿಗೇನೇ ಕೆಲಸ ಇದ್ರು ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡಿ ನಿನ್ನ ಜೊತೆ ದೇವಸ್ಥಾನಕ್ಕೆ ಬರೋ ಹಂಗೆ ಮಾಡೋ ಜವಾಬ್ದಾರಿ ನಂದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮ್ಮ. ಲವ್ ಯು.